ಬಿಹಾರದಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 5.5 ತೀವ್ರತೆ ದಾಖಲಾಗಿದೆ. ಭೂಕಂಪನದಿಂದ ಮನೆಯಿಂದ ಹೊರ ಓಡಿ ಬಂದಿದ್ದಾರೆ ಜನ. ನೇಪಾಳದ ಪೂರ್ವ ಮತ್ತು ಮಧ್ಯ ಭಾಗದ ಜನರಲ್ಲಿ ಇದರಿಂದ ಆತಂಕ ಮನೆ ಮಾಡಿದೆ. ಕಳೆದ ಕೆಲ ದಿನಗಳಿಂದ ಸಂಭವಿಸ್ತಾ ಇರುವಂತಹ ಭೂಕಂಪನ ಭಾರತ, ಚೀನಾ, ಟಿಬೆಟ್, ನೇಪಾಳ, ಬಿಹಾರದಲ್ಲೂ ಕೂಡ ಭೂಮಿ ಕಂಪಿಸಿದೆ. ಪಾಕಿಸ್ತಾನದಲ್ಲೂ ಕೂಡ ಬೆಳಗ್ಗೆ 5:14 ಸುಮಾರಿಗೆ ಹಲವೆಡೆ ಭೂಮಿ ಕಂಪಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಸಿಂಧುಪಾಲ ಚೌಕ್ ಭೂಕಂಪನ ಕೇಂದ್ರ ಬಿಂದು ಅನ್ನುವಂಥದ್ದು ಕೂಡ ಮಾಹಿತಿ ದಾಖಲಾಗ್ತಾ ಇದೆ. ರಿಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ 4.5 ದಾಖಲಾಗಿದೆ. ಹಲವು ಭಾಗಗಳಲ್ಲಿ ಭೂಮಿ ಕಂಪಿಸುವಂಥ ಅನುಭವ ಆಗಿದೆ. ಬಹಳ ದಿನಗಳಿಂದ ಇದೇ ರೀತಿಯಾಗಿ ಭೂಮಿ ಕಂಪಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ನೇಪಾಳ ಮತ್ತು ಬಿಹಾರ ಭಾಗದಲ್ಲಿ ಹೆಚ್ಚಿನದಾಗಿ ಭೂಮಿ ಕಂಪಿಸಿರುವಂಥದ್ದು. ನೇಪಾಳ ಮತ್ತು ಬಿಹಾರದಲ್ಲಿ 5.5 ತೀವ್ರತೆಯಲ್ಲಿ ಪ್ರಬಲ ಭೂಕಂಪನ ಆಗಿದೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಮನೆಯಲ್ಲಿರುವಂಥ ಫ್ಯಾನ್ ಶೇಕ್ ಆಗಿದೆ, ಕಟ್ಟಡಗಳು ಕೂಡ ಶೇಕ್ ಆಗಿರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದಲ್ಲೂ ಕೂಡ ಬೆಳಗ್ಗೆ 5:14 ಸುಮಾರಿಗೆ ಭೂಮಿ ಕಂಪಿಸಿದೆ. 4.3 ತೀವ್ರತೆಯಲ್ಲಿ ಭೂಮಿಯಲ್ಲಿ ಕಂಪಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೇಪಾಳದ ಪೂರ್ವ ಮತ್ತು ಮಧ್ಯ ಭಾಗದಲ್ಲಿ ಇದರಿಂದ ಸಹಜವಾಗಿ ಜನರಲ್ಲಿ ಒಂದು ಆತಂಕ ಅನ್ನೋದು ಮನೆ ಮಾಡ್ತಾ ಇದೆ. ಕಳೆದ ಕೆಲ ದಿನಗಳಿಂದ ಇದೇ ಥರದೊಂದು ಅನುಭವ ಆಗ್ತಾ ಇದೆಯಂತೆ, ಭೂಮಿ ಕಂಪಿಸಿದ ಹಾಗೇನೆ. ಆದರೆ ಇವತ್ತು ಮಾತ್ರ ತೀವ್ರತೆ ಸ್ವಲ್ಪ ಹೆಚ್ಚೇ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಯಾಕಂದರೆ 5.5 ಅಂತ ಅಂದರೆ ಅದರ ತೀವ್ರತೆ ಫೀಲ್ ಆಗಿರುತ್ತೆ ಜನಕ್ಕೆ. ಹಾಗಾಗಿ ಮನೆಯಿಂದ ಎಲ್ಲ ಹೆದರಿಕೊಂಡು ಹೊರಗಡೆ ಓಡಿ ಬಂದಿದ್ದಾರೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಗಡೆ ಓಡಿ ಬಂದು ನಿಂತಿದ್ದಾರೆ.